ಓಂ ಶಾಂತಿ. ಎಲ್ಲರಿಗೂ ದೀಪಾವಳಿಯ ಶುಭಾಶಯಗಳು. ಇಂದಿನ ದಿನಾಂಕ 15/11/2020. ಅವ್ಯಕ್ತ ಬಾಪ್ತಾದ ರಿವೈಸ್ 18/1/87. ಕರ್ಮಾತೀತ ಸ್ಥಿತಿಯ ಲಕ್ಷಣಗಳು. ಇಂದು ಅವ್ಯಕ್ತ ಬಾಪ್ತಾದರವರು ತನ್ನ ಅವ್ಯಕ್ತ ಸ್ಥಿತಿ ಭವದ ವರದಾನಿ ಮಕ್ಕಳ ಅಥವಾ ಅವ್ಯಕ್ತ ಫರಿಷ್ಠಗಳೊಂದಿಗೆ ಮಿಲನವಾಗಲು ಬಂದಿದ್ದಾರೆ. ಇಡೀ ಕಲ್ಪದಲ್ಲಿ ಕೇವಲ ಈಗ ಒಂದು ಬಾರಿ ಸಂಗಮಯುಗದಲ್ಲಿ ಅವ್ಯಕ್ತ ಮಿಲನ ಆಗುತ್ತದೆ. ಸತ್ಯಯುಗದಲ್ಲಿಯೂ ದೇವತೆಗಳ ಮಿಲನ ಆಗುತ್ತದೆ. ಆದರೆ ಫರಿಷ್ಠೆಗಳ ಈ ಮಿಲನ, ಅವ್ಯಕ್ತ ಮಿಲನವು ಸಂಗಮಯುಗದ ಸಮಯವೇ ಆಗುತ್ತದೆ. ನಿರಾಕಾರ ತಂದೆಯೂ ಸಹ ಅವ್ಯಕ್ತ ಬ್ರಹ್ಮ ತಂದೆಯ ಮೂಲಕ ಮಿಲನವಾಗುತ್ತಾರೆ. ನಿರಾಕಾರನಿಗೂ ಫರಿಷ್ಠೆಗಳ ಈ ಸಭೆಯು ಅತಿ ಪ್ರಿಯ ಅನಿಸುತ್ತದೆ. ಆದ್ದರಿಂದ ಮಿಲನವಾಗಲು ತನ್ನ ಧಾಮವನ್ನು ಬಿಟ್ಟು ಆಕಾರಿ ಅಥವಾ ಸಾಕಾರ ವತನದಲ್ಲಿ ಬಂದಿದ್ದಾರೆ. ಫರಿಷ್ಠೆಯು ಮಕ್ಕಳ ಸ್ನೇಹದ ಆಕರ್ಷಣೆಯಿಂದ ಮಕ್ಕಳ ಪ್ರಪಂಚಕ್ಕೆ ತಂದೆಯೂ ಸಹ ರೂಪ ಬದಲಾಯಿಸಿ ವೇಷ ಬದಲಾಯಿಸಿಕೊಂಡು ಬರಲೇಬೇಕಾಗುತ್ತದೆ. ಈ ಸಂಗಮಯುಗವು ತಂದೆ ಮಕ್ಕಳ ಅತಿ ಪ್ರಿಯ ಹಾಗೂ ಭಿನ್ನವಾದ ಸಂಸಾರವಾಗಿದೆ. ಪರಿವಾರ ಪ್ರಪಂಚ ಸ್ನೇಹವು ಅತ್ಯಂತ ರೂಪದಲ್ಲಿ ಆಕರ್ಷಣೆ ಮಾಡುವ ಶಕ್ತಿಯಾಗಿದೆ. ಅದು ಪರಮ ಆತ್ಮ ಬಂಧನ ಮುಕ್ತನನ್ನು, ಶರೀರದಿಂದ ಮುಕ್ತ ಆಗಿರುವವನ್ನು ಸ್ನೇಹದ ಬಂಧನದಲ್ಲಿ ಬಂಧಿಸುತ್ತದೆ. ಅಶರೀರಿಯನ್ನು ಲೋನ್ ತೆಗೆದುಕೊಳ್ಳುವ ಶರೀರಧಾರಿಯನ್ನಾಗಿ ಮಾಡಿ ಬಿಡುತ್ತದೆ. ಮಕ್ಕಳ ಸ್ನೇಹದ ಪ್ರತ್ಯಕ್ಷ ಪ್ರಮಾಣವು ಇದೇ ಆಗಿದೆ. ಇಂದಿನ ದಿನ 4 ಕಡೆಯಲ್ಲಿರುವ ಅನೇಕ ಮಕ್ಕಳ ಸ್ನೇಹದ ಸಂಬಂಧವು ಸ್ನೇಹದ ಸಾಗರನಲ್ಲಿ ಸಮಾವೇಶವಾದ ದಿನವಾಗಿದೆ. ಮಕ್ಕಳು ಹೇಳುವರು, ನಾವು ಬಾಪ್ತಾದ ಅವರೊಂದಿಗೆ ಮಿಲನವಾಗಲು ಬಂದಿದ್ದೇವೆ. ಮಕ್ಕಳು ಮಿಲನವಾಗಲು ಬಂದಿದ್ದಾರೆಯೇ ಅಥವಾ ಮಕ್ಕಳೊಂದಿಗೆ ತಂದೆಯು ಮಿಲನವಾಗಲು ಬಂದಿದ್ದಾರೆಯೇ ಅಥವಾ ಇಬ್ಬರೂ ಮಧುಬನದಲ್ಲಿ ಮಿಲನವಾಗಲು ಬರಲಾಯಿತೇ? ಮಕ್ಕಳು ಸ್ನೇಹದ ಸಾಗರನಲ್ಲಿ ಮುಳ್ಳುಗಳು ಬಂದಿದ್ದಾರೆ. ಆದರೆ ತಂದೆಯು ಸಾವಿರಾರು ಗಂಗೆಗಳಲ್ಲಿ ಮಿಲನವಾಗಲು ಬಂದಿದ್ದಾರೆ. ಆದ್ದರಿಂದ ಗಂಗಾ ಸಾಗರದ ಮೇಳವು ವಿಚಿತ್ರ ಮೇಳವಾಗಿದೆ. ಸ್ನೇಹದ ಸಾಗರನಲ್ಲಿ ಸಮಾವೇಶವಾಗಿ ಸಾಗರನ ಸಮಾನವಾಗಿ ಬಿಡುತ್ತದೆ. ಇಂದಿನ ದಿನದಂದು ತಂದೆಯ ಸಮಾನರಾಗುವ ಸ್ಮೃತಿ ಅರ್ಥಾತ್ ಸಮರ್ಥ ದಿನವೆಂದು ಹೇಳುತ್ತೇವೆ. ಏಕೆ? ಇಂದಿನ ದಿನ ಬ್ರಹ್ಮ ತಂದೆಯ ಸಂಪನ್ನ ಹಾಗೂ ಸಂಪೂರ್ಣ ತಂದೆಯ ಸಮಾನ ಆಗುವ ನೆನಪಾರ್ಥ ದಿನವಾಗಿದೆ. ಬ್ರಹ್ಮ ಮಗುವಿನಿಂದ ತಂದೆ, ಏಕೆಂದರೆ ಬ್ರಹ್ಮನು ಮಗುವೂ ಆಗಿದ್ದಾರೆ, ತಂದೆಯೂ ಆಗಿದ್ದಾರೆ. ಇಂದು ಬ್ರಹ್ಮನು ಮಗುವಿನ ರೂಪದಲ್ಲಿ ಸುಪುತ್ರ ಮಗುವಾಗುವ ಸ್ನೇಹದ ಸ್ವರೂಪದ ಸಮಾನ ಆಗುವ ಪ್ರತ್ಯಕ್ಷ ಪ್ರಮಾಣವನ್ನು ಕೊಟ್ಟರು. ಅತಿ ಪ್ರಿಯ ಹಾಗೂ ಅತಿ ಭಿನ್ನ ಆಗುವ ಪ್ರಮಾಣವನ್ನು ಕೊಟ್ಟರು. ತಂದೆಯ ಸಮಾನ ಕರ್ಮಾತೀತ ಅರ್ಥಾತ್ ಕರ್ಮದ ಬಂಧನದಿಂದ ಮುಕ್ತ ಭಿನ್ನನಾಗುವ ಪ್ರಮಾಣವನ್ನು ಕೊಟ್ಟರು. ಇಡೀ ಕಲ್ಪದ ಕರ್ಮಗಳ ಲೆಕ್ಕಾಚಾರದಿಂದ ಮುಕ್ತನಾಗುವ ಪ್ರಮಾಣವನ್ನು ಕೊಟ್ಟರು. ಸೇವೆಯ ಸ್ನೇಹವಲ್ಲದೆ ಮತ್ಯಾವುದೇ ಬಂಧನವಿಲ್ಲ. ಸೇವೆಯಲ್ಲಿಯೂ ಸೇವೆಯ ಬಂಧದಲ್ಲಿ ಬಂಧಿತ ಆಗಿರುವ ಸೇವಾಧಾರಿ ಎಲ್ಲ. ಏಕೆಂದರೆ ಸೇವೆಯಲ್ಲಿ ಕೆಲವರು ಬಂಧನ ಮುಕ್ತನಾಗಿ ಸೇವೆ ಮಾಡುತ್ತಾರೆ ಮತ್ತು ಕೆಲವರು ಬಂಧನಯುಕ್ತವಾಗಿ ಸೇವೆ ಮಾಡುತ್ತಾರೆ. ಬ್ರಹ್ಮ ತಂದೆಯೂ ಸಹ ಸೇವಾದಾರಿ
ಆಗಿದ್ದಾರೆ. ಆದರೆ ಸೇವೆಯ ಮೂಲಕ ಅಲ್ಪಕಾಲದ ರಾಯಲ್ ಇಚ್ಛೆಗಳು ಸೇವೆಯಲ್ಲಿಯೂ ಲೆಕ್ಕಾಚಾರದ ಬಂಧನದಲ್ಲಿ ಬಂಧಿಸುತ್ತದೆ. ಆದರೆ ಸತ್ಯ ಸೇವಾದಾರಿಯು ಈ ಲೆಕ್ಕಾಚಾರದಿಂದಲೂ ಮುಕ್ತರಾಗಿರುತ್ತಾರೆ. ಇದಕ್ಕೆ ಕರ್ಮಾತೀತ ಸ್ಥಿತಿ ಎಂದು ಹೇಳಲಾಗುತ್ತದೆ. ಹೇಗೆ ದೇಹದ ಬಂಧನ, ದೇಹದ ಸಂಬಂಧದ ಬಂಧನವಿದೆಯೋ ಹಾಗೆಯೇ ಸೇವೆಯಲ್ಲಿ ಸ್ವಾರ್ಥ ಈ ಬಂಧನವೂ ಸಹ ಕರ್ಮಾತೀತ ಆಗುವುದರಲ್ಲಿ ವಿಘ್ನ ಹಾಕುತ್ತದೆ. ಕರ್ಮಾತೀತ ಆಗುವುದು ಅರ್ಥಾತ್ ಈ ರಾಯಲ್ ಲೆಕ್ಕಾಚಾರದಿಂದಲೂ ಮುಕ್ತರಾಗುವುದು. ಮೆಜಾರಿಟಿ ಗೀತಾ ಪಾಠಶಾಲೆಗಳ ನಿಮಿತ್ತ ಸೇವಾದಾರಿಗಳು ಬಂದಿದ್ದಾರಲ್ಲವೇ ಅಂದಾಗ ಸೇವೆ ಅರ್ಥಾತ್ ಅನ್ಯರನ್ನು ಮುಕ್ತರನ್ನಾಗಿ ಮಾಡುವುದು. ಅನ್ಯರನ್ನು ಮುಕ್ತಗೊಳಿಸುತ್ತಾ ಸ್ವಯಂವನ್ನು ಬಂಧನದಲ್ಲಂತೂ ಬಂಧಿಸುವುದಿಲ್ಲವೇ. ನಷ್ಟಮೋಹಿ ಆಗುವ ಬದಲು ಲೌಕಿಕ ಮಕ್ಕಳು ಮುಂತಾದವರು ಅವರೊಂದಿಗಿನ ಮೋಹವನ್ನು ತ್ಯಾಗ ಮಾಡಿ ವಿದ್ಯಾರ್ಥಿಯೊಂದಿಗೆ ಮೋಹವನ್ನು ಇಡುವುದಿಲ್ಲವೇ. ಇವರು ಬಹಳ ಒಳ್ಳೆಯವರು, ಇವರು ಬಹಳ ಒಳ್ಳೆಯವರಿದ್ದಾರೆ, ಒಳ್ಳೆಯವರೆಂದು ತಿಳಿದು ನನ್ನದೆನ್ನುವ ಇಚ್ಛೆಯ ಬಂಧನದಲ್ಲಂತೂ ಬಂಧಿತ ಆಗುವುದಿಲ್ಲವೇ. ಚಿನ್ನದ ಪಂಜರವಂತೂ ಪ್ರಿಯವೆನಿಸುವುದಿಲ್ಲವೇ. ಇಂದಿನ ದಿನವು ಅಲ್ಪಕಾಲದ ನನ್ನದೆನ್ನುವುದರಿಂದ ಮುಕ್ತನಾಗುವ ಅರ್ಥಾತ್ ಕರ್ಮಾತೀತ ಆಗುವ ಅವ್ಯಕ್ತ ದಿನವನ್ನು ಆಚರಿಸುವುದಕ್ಕೆ ಸ್ನೇಹದ ಪ್ರಮಾಣವೆಂದು ಹೇಳಲಾಗುತ್ತದೆ. ಎಲ್ಲರಲ್ಲಿ ಕರ್ಮಾತೀತನಾಗುವ ಲಕ್ಷ್ಯವಂತೂ ಚೆನ್ನಾಗಿದೆ. ಈಗ ಪರಿಶೀಲನೆ ಮಾಡಿರಿ. ಕರ್ಮದ ಬಂಧನಗಳಿಂದ ನಾನು ಎಲ್ಲಿಯವರೆಗೆ ಭಿನ್ನನಾಗಿದ್ದೇನೆ. ಮೊದಲ ಮಾತು ಲೌಕಿಕ ಮತ್ತು ಅಲೌಕಿಕ, ಕರ್ಮ ಮತ್ತು ಸಂಬಂಧ ಎರಡರಲ್ಲಿಯೂ ಸ್ವಾರ್ಥ ಭಾವದಿಂದ ಮುಕ್ತನಾಗಿರುವುದು. ಎರಡನೆಯ ಮಾತು ಇಂದಿನ ಜನ್ಮಗಳ ಕರ್ಮಗಳ ಲೆಕ್ಕಾಚಾರ ಅಥವಾ ವರ್ತಮಾನ ಪುರುಷಾರ್ಥದ ಬಲಹೀನತೆಯ ಕಾರಣ ಯಾವುದೇ ವ್ಯರ್ಥ ಸ್ವಭಾವ ಸಂಸ್ಕಾರಕ್ಕೆ ವಶ ಆಗುವುದರಿಂದ ಮುಕ್ತನಾಗಿದ್ದೇನೆಯೇ. ಕೆಲವೊಮ್ಮೆ ಯಾವುದೇ ಬಲಹೀನ ಸ್ವಭಾವ ಸಂಸ್ಕಾರವು ಅಥವಾ ಇಂದಿನ ಸಂಸ್ಕಾರ ಸ್ವಭಾವಕ್ಕೆ ವಶಪಡಿಸುತ್ತದೆ ಎಂದರೆ ಬಂಧನಯುಕ್ತ ಆಗಿರುವುದು. ಬಂಧನ ಮುಕ್ತನಲ್ಲ. ಈಗೂ ತಿಳಿಯಬಾರದು. ನಾನಂತೂ ಬಯಸುವುದಿಲ್ಲ. ಆದರೆ ಸ್ವಭಾವ ಸಂಸ್ಕಾರವು ಮಾಡಿಸಿಬಿಡುತ್ತದೆ. ಇದು ಸಹ ಬಂಧನ ಮುಕ್ತರ ಲಕ್ಷಣವಲ್ಲ. ಆದರೆ ಬಂಧನಯುಕ್ತ ಆಗಿರುವುದು ಆಗಿದೆ. ಮತ್ತೊಂದು ಮಾತು ಯಾವುದೇ ಸೇವೆಯ, ಸಂಘಟನೆಯ, ಪ್ರಕೃತಿಯ ಪರಿಸ್ಥಿತಿಯು ಸ್ವಸ್ಥಿತಿಯನ್ನು ಅಥವಾ ಶ್ರೇಷ್ಠ ಸ್ಥಿತಿಯನ್ನು ಏರುಪೇರು ಮಾಡುತ್ತದೆ ಎಂದರೆ ಇದು ಸಹ ಬಂಧನ ಮುಕ್ತ ಸ್ಥಿತಿಯಲ್ಲ. ಈ ಬಂಧನದಿಂದಲೂ ಮುಕ್ತರಾಗಿರಿ. ಮೂರನೆಯ ಮಾತು ಹಳೆಯ ಪ್ರಪಂಚದಲ್ಲಿ, ಹಳೆಯ ಅಂತಿಮ ಶರೀರದಲ್ಲಿ ಯಾವುದೇ ಪ್ರಕಾರದ ರೋಗವು ತಮ್ಮ ಶ್ರೇಷ್ಠ ಸ್ಥಿತಿಯನ್ನು ಏರುಪೇರಿನಲ್ಲಿ ತರುವುದರಿಂದಲೂ ಮುಕ್ತರಾಗಿರಿ. ಒಂದು ರೋಗ ಬರುವುದು, ಇನ್ನೊಂದು ರೋಗವು ತಮ್ಮನ್ನು ಅಲುಗಾಡಿಸುವುದು. ಭಯಭೀತ. ರೋಗ ಬರುವುದಂತೂ ಪೂರ್ವ ನಿಶ್ಚಿತವಿದೆ. ಆದರೆ ಸ್ಥಿತಿಯು ಹೆಚ್ಚು ಕಡಿಮೆ ಆಗುವುದು ಬಂಧನಯುಕ್ತ ಚಿಹ್ನೆ ಲಕ್ಷಣವಾಗಿದೆ. ಸ್ವಚಿಂತನೆ, ಜ್ಞಾನಚಿಂತನೆ, ಶುಭಚಿಂತಕನಾಗುವ ಚಿಂತನೆಗೆ ಬದಲು ಶರೀರದ ರೋಗ ವ್ಯಾಧಿಯ ಚಿಂತನೆ ಮಾಡುವುದರಿಂದ ಮುಕ್ತರಾಗಿರಿ. ಏಕೆಂದರೆ ಹೆಚ್ಚು ಪ್ರಕೃತಿಯ ಚಿಂತನೆಯು ಚಿಂತೆಯ ರೂಪದಲ್ಲಿ ಬದಲಾಗಿ ಬಿಡುತ್ತದೆ. ಅಂದ ಮೇಲೆ ಇದರಿಂದ ಮುಕ್ತರಾಗಬೇಕು. ಇದಕ್ಕೆ ಕರ್ಮಾತೀತ ಸ್ಥಿತಿ ಎಂದು ಹೇಳಲಾಗುತ್ತದೆ. ಇವೆಲ್ಲ ಬಂಧನಗಳನ್ನು ಬಿಡುವುದೇ ಕರ್ಮಾತೀತ ಸ್ಥಿತಿಯ ಚಿಹ್ನೆಯಾಗಿದೆ. ಬ್ರಹ್ಮ ತಂದೆಯು ಇವೆಲ್ಲ ಬಂಧನಗಳಿಂದ ಮುಕ್ತನಾಗಿ ಕರ್ಮಾತೀತ ಸ್ಥಿತಿಯನ್ನು ಪ್ರಾಪ್ತಿ ಮಾಡಿಕೊಂಡರು.
ಆದ್ದರಿಂದ ಇಂದಿನ ದಿನವು ಬ್ರಹ್ಮ ತಂದೆಯ ಸಮಾನ ಕರ್ಮಾತೀತ ಆಗುವ ದಿನವಾಗಿದೆ. ಇಂದಿನ ದಿನದ ಮಹತ್ವಿಕೆಯು ತಿಳಿಯಿತೆ? ಒಳ್ಳೆಯದು. ಇಂದಿನ ಈ ಸಭೆಯು ವಿಶೇಷ ಸೇವಾಧಾರಿ ಅಂದರೆ ಪುಣ್ಯಾತ್ಮರು ಆಗುವವರ ಸಭೆಯಾಗಿದೆ. ಗೀತಾ ಪಾಠಶಾಲೆಯನ್ನು ತೆರೆಯುವುದು ಎಂದರೆ ಪುಣ್ಯಾತ್ಮರು ಆಗುವುದು. ಪ್ರತಿಯೊಂದು ಆತ್ಮನಿಗೆ ಸದಾಕಾಲಕ್ಕಾಗಿ ಅರ್ಥಾತ್ ಅನೇಕ ಜನ್ಮಗಳಿಗಾಗಿ ಪಾಪಗಳಿಂದ ಮುಕ್ತಗೊಳಿಸುವುದೇ ಅತಿ ಶ್ರೇಷ್ಠ ಪುಣ್ಯವಾಗಿದೆ. ಗೀತಾ ಪಾಠಶಾಲೆ ಎಂಬ ಹೆಸರು ಬಹಳ ಚೆನ್ನಾಗಿದೆ. ಅಂದ ಮೇಲೆ ಗೀತಾ ಪಾಠಶಾಲೆಯವರು ಅರ್ಥಾತ್ ತಾವು ಸದಾ ಗೀತಾ ಪಠಣ ಮಾಡುವವರು ಮತ್ತು ಅನ್ಯರಿಗೂ ಓದಿಸುವವರು. ಗೀತಾ ಜ್ಞಾನದ ಮೊದಲ ಪಾಠವಾಗಿದೆ ಅಶರೀರಿ ಆತ್ಮನಾಗಿರಿ ಮತ್ತು ಅಂತಿಮ ಪಾಠ ನಷ್ಟಮೋಹ ಸ್ಮೃತಿ ಸ್ವರೂಪರಾಗಿರಿ. ಅಂದ ಮೇಲೆ ಮೊದಲ ಪಾಠವಾಗಿದೆ ವಿಧಿ ಮತ್ತು ಅಂತಿಮ ಪಾಠವಾಗಿದೆ ವಿಧಿಯಿಂದ ಸಿದ್ಧಿ. ಗೀತಾ ಪಾಠಶಾಲೆಯವರು ಪ್ರತಿ ಸಮಯದಲ್ಲಿಯೂ ಈ ಪಾಠವನ್ನು ಓದುತ್ತೀರಾ ಅಥವಾ ಕೇವಲ ಮುರುಳಿ ತಿಳಿಸುತ್ತೀರಾ? ಏಕೆಂದರೆ ಸತ್ಯ ಗೀತಾ ಪಾಠಶಾಲೆಯ ವಿಧಿಯು ಇದಾಗಿದೆ. ಮೊದಲು ಸ್ವಯಂ ಓದುವುದು ಅರ್ಥಾತ್ ಆ ರೀತಿ ತಯಾರಾಗುವುದು. ನಂತರ ಅನ್ಯರಿಗೆ ನಿಮಿತ್ತರಾಗಿದ್ದು ಓದಿಸುವುದು. ಎಲ್ಲ ಗೀತಾ ಪಾಠಶಾಲೆಯವರು ಈ ವಿಧಿಯಿಂದ ಸೇವೆಯನ್ನು ಮಾಡುತ್ತೀರಾ? ಏಕೆಂದರೆ ತಾವೆಲ್ಲರೂ ಈ ವಿಶ್ವದ ಮುಂದೆ ಪರಮಾತ್ಮ ವಿದ್ಯೆಯ ಸ್ಯಾಂಪಲ್ ಆಗಿದ್ದೀರಿ. ಅಂದ ಮೇಲೆ ಸ್ಯಾಂಪಲ್ನ ಮಹತ್ವವಿರುತ್ತದೆ. ಅನೇಕ ಆತ್ಮರಲ್ಲಿ ಆ ರೀತಿಯಾಗಲು ಸ್ಯಾಂಪಲ್ ಪ್ರೇರಣೆಯನ್ನು ಕೊಡುತ್ತದೆ. ಅಂದಾಗ ಗೀತಾ ಪಾಠಶಾಲೆಯವರ ಮೇಲೆ ಬಹಳ ದೊಡ್ಡ ಜವಾಬ್ದಾರಿ ಇದೆ. ಸ್ಯಾಂಪಲ್ ಆಗುವುದರಲ್ಲಿ ಸ್ವಲ್ಪವೂ ಕೊರತೆ ಕಂಡು ಬಂದಿತೆಂದರೆ ಅನೇಕ ಆತ್ಮರುಗಳ ಭಾಗ್ಯವನ್ನು ರೂಪಿಸುವ ಬದಲು ಭಾಗ್ಯದಿಂದ ವಂಚಿತರನ್ನಾಗಿ ಮಾಡುವುದಕ್ಕೂ ನಿಮಿತ್ತರಾಗಿ ಬಿಡುತ್ತೀರಿ. ಏಕೆಂದರೆ ನೋಡುವವರು ಕೇಳಿಸಿಕೊಳ್ಳುವವರು ಸಾಕಾರ ರೂಪದಲ್ಲಿ ನಿಮಿತ್ತರಾಗಿರುವ ಆತ್ಮರನ್ನು ನೋಡುತ್ತಾರೆ. ತಂದೆಯಂತೂ ಗುಪ್ತವಾಗಿದ್ದಾರಲ್ಲವೇ? ಆದ್ದರಿಂದ ಅಂತಹ ಶ್ರೇಷ್ಠ ಕರ್ಮವನ್ನು ಮಾಡಿ ತೋರಿಸಿ. ಯಾವುದರಿಂದ ತಮ್ಮ ಶ್ರೇಷ್ಠ ಕರ್ಮವನ್ನು ನೋಡಿ ಅನೇಕ ಆತ್ಮರು ಶ್ರೇಷ್ಠ ಕರ್ಮವನ್ನು ಮಾಡುತ್ತಾ ತನ್ನ ಭಾಗ್ಯರೇಖೆಯನ್ನು ಶ್ರೇಷ್ಠವನ್ನಾಗಿ ಮಾಡಿಕೊಳ್ಳಲು ಸಾಧ್ಯವಾಗಲಿ. ಅಂದಾಗ ಒಂದಂತೂ ತಮ್ಮನ್ನು ಸದಾ ಸ್ಯಾಂಪಲ್ ಎಂದು ತಿಳಿಯುವುದು, ಮತ್ತೊಂದು ಸದಾ ತಮ್ಮ ಸ್ಯಾಂಪಲನ್ನು ನೆನಪಿಟ್ಟುಕೊಳ್ಳುವುದು. ಗೀತಾ ಪಾಠಶಾಲೆಯವರ ಸ್ಯಾಂಪಲ್ ಯಾವುದಾಗಿದೆ ಗೊತ್ತಿದೆಯೇ? ಕಮಲಪುಷ್ಪ ಬಾಪ್ ದಾದಾರವರು ತಿಳಿಸಿದ್ದಾರೆ, ಕಮಲಪುಷ್ಪವಾಗಿರಿ ಮತ್ತು ಅಮಲು ಧಾರಣೆ ಮಾಡಿರಿ. ಕಮಲವಾಗುವ ಸಾಧನವೇ ಅಮಲು ಧಾರಣೆ ಮಾಡುವುದಾಗಿದೆ. ಒಂದು ವೇಳೆ ಧಾರಣೆ ಮಾಡದಿದ್ದರೆ ಕಮಲಪುಷ್ಪದ ಸಮಾನ ಆಗಲು ಸಾಧ್ಯವಿಲ್ಲ. ಆದ್ದರಿಂದ ಸದಾ ಸ್ಯಾಂಪಲ್ ಆಗಿದ್ದೇವೆ ಮತ್ತು ಕಮಲಪುಷ್ಪದ ಸಂಕೇತವನ್ನು ಬುದ್ಧಿಯಲ್ಲಿ ಇಟ್ಟುಕೊಳ್ಳಿರಿ. ಎಷ್ಟೇ ಸೇವೆಯ ವೃದ್ಧಿಯ ಪ್ರಾಪ್ತಿಯಾಗಲಿ, ಆದರೆ ಸೇವೆಯನ್ನು ಮಾಡುತ್ತಾ ಭಿನ್ನವಾಗಿ ಪ್ರಿಯರಾಗಿರಿ. ಕೇವಲ ಪ್ರಿಯರಾಗಬಾರದು, ಭಿನ್ನರಾಗಿ ಪ್ರಿಯರಾಗಿರಿ. ಏಕೆಂದರೆ ಸೇವೆಯೊಂದಿಗೆ ಬಹಳ ಚೆನ್ನಾಗಿ ಪ್ರೀತಿ ಇದೆ. ಆದರೆ ಪ್ರೀತಿಯು ಸೆಳೆತದ ರೂಪದಲ್ಲಿ ಬದಲಾಗದಿರಲಿ. ಇದಕ್ಕೆ ಭಿನ್ನವಾಗಿ ಪ್ರಿಯರಾಗುವುದು ಎಂದು ಹೇಳಲಾಗುತ್ತದೆ. ಸೇವೆಗೆ ನಿಮಿತ್ತರಾಗಿದ್ದೀರಿ. ಇದಂತೂ ಬಹಳ ಒಳ್ಳೆಯದನ್ನೇ ಮಾಡಿದ್ದೀರಿ. ಪುಣ್ಯಾತ್ಮನ ಟೈಟಲ್ ಸಿಕ್ಕಿಬಿಟ್ಟಿತು. ಆದ್ದರಿಂದ ನೋಡಿ ವಿಶೇಷ ನಿಮಂತ್ರಣ ಕೊಡಲಾಯಿತು. ಏಕೆಂದರೆ ಪುಣ್ಯಾತ್ಮನ ಕಾರ್ಯವನ್ನು ಮಾಡಿದ್ದೀರಿ. ಈಗ ಸಿದ್ಧಿಯ ಪಾಠವನ್ನೇನು
ಓದಿಸಲಾಯಿತು. ಆ ಸಿದ್ಧಿಯ ಸ್ಥಿತಿಯಿಂದ ವೃದ್ಧಿಯನ್ನು ಹೊಂದುತ್ತೀರಿ. ಮುಂದೇನು ಮಾಡಬೇಕು ತಿಳಿಯಿತೆ? ಒಳ್ಳೆಯದು. ಎಲ್ಲರೂ ವಿಶೇಷವಾಗಿ ಒಂದು ಮಾತಿನ ನಿರೀಕ್ಷಣೆಯಲ್ಲಿ ಇದ್ದಾರೆ. ಅದು ಯಾವುದು? ಫಲಿತಾಂಶ ತಿಳಿಸಲಿ. ಫಲಿತಾಂಶವನ್ನು ತಾವು ತಿಳಿಸುವಿರಾ ಅಥವಾ ತಂದೆಯು ತಿಳಿಸುವರೇ? ಬಾಪ್ ದಾದಾರವರು ಏನನ್ನು ಹೇಳಿದರೂ ಫಲಿತಾಂಶವನ್ನು ತೆಗೆದುಕೊಳ್ಳುತ್ತೇವೆ ಅಥವಾ ಕೊಡುತ್ತೇವೆ. ಡ್ರಾಮಾ ಅನುಸಾರ ಏನು ನಡೆಯಿತು, ಹೇಗೆ ನಡೆಯಿತೋ ಅದನ್ನು ಒಳ್ಳೆಯದು ಎಂದೇ ಹೇಳುತ್ತೇವೆ. ಲಕ್ಷ್ಯವನ್ನಂತೂ ಎಲ್ಲರೂ ಒಳ್ಳೆಯದನ್ನೇ ಇಟ್ಟುಕೊಂಡಿದ್ದೀರಿ. ಲಕ್ಷಣವು ಯಥಾಶಕ್ತಿಯಾಗಿ ಕರ್ಮದಲ್ಲಿ ತೋರಿಸಿದ್ದೀರಿ. ಬಹಳ ಕಾಲದ ವರದಾನವು ನಂಬರ್ ವಾರ್ ಆಗಿಯೂ ಧಾರಣೆ ಮಾಡಿಕೊಂಡಿರಿ ಮತ್ತು ಈಗಲೂ ವರದಾನದ ಪ್ರಾಪ್ತಿ ಏನಾಯಿತು? ಆ ವರದಾನಿ ಮೂರ್ತಿಯಾಗಿ ತಂದೆಯ ಸಮಾನ ವರದಾನ ದಾತರಾಗಿರಿ. ಈಗ ಬಾಪ್ ದಾದಾರವರು ಬಯಸುವುದೇನು? ವರದಾನವಂತೂ ಸಿಕ್ಕಿತು. ಈಗ ಈ ವರ್ಷದಲ್ಲಿ ಬಹಳ ಕಾಲದ ಬಂಧನ ಮುಕ್ತ ಅರ್ಥಾತ್ ತಂದೆಯ ಸಮಾನ ಕರ್ಮಾತೀತ ಸ್ಥಿತಿಯ ವಿಶೇಷ ಅಭ್ಯಾಸವನ್ನು ಮಾಡುತ್ತಾ ಪ್ರಪಂಚದವರಿಗೆ ಭಿನ್ನ ಹಾಗೂ ಪ್ರಿಯರಾಗುವ ಅನುಭವ ಮಾಡಿಸಿರಿ. ಕೆಲವೊಮ್ಮೆ ಅನುಭವ ಮಾಡುವ ಈ ವಿಧಿಗೆ ಬದಲಾಗಿ ಬಹಳ ಕಾಲದ ಅನುಭೂತಿಗಳ ಪ್ರತ್ಯಕ್ಷ ಪ್ರಮಾಣವಾಗಿ ಬಹಳ ಕಾಲದ ಅಚಲ, ಅಡೋಲ, ನಿರ್ವಿಘ್ನ, ನಿರ್ಬಂಧನ, ನಿರ್ವಿಕಲ್ಪ, ನಿರ್ವಿಕರ್ಮ ಅರ್ಥಾತ್ ನಿರಾಕಾರಿ, ನಿರ್ವಿಕಾರಿ, ನಿರಹಂಕಾರಿ ಸ್ಥಿತಿಯನ್ನು ಪ್ರಪಂಚದವರ ಮುಂದೆ ಪ್ರತ್ಯಕ್ಷ ರೂಪದಲ್ಲಿ ತನ್ನಿರಿ. ಹೀಗೆ ಆಗುವುದಕ್ಕೆ ತಂದೆಯ ಸಮಾನ ಆಗುವುದು ಎಂದು ಹೇಳಲಾಗುವುದು. ತಿಳಿಯಿತೆ? ಫಲಿತಾಂಶದಲ್ಲಿ ಮೊದಲು ಸ್ವಯಂನೊಂದಿಗೆ ಸ್ವಯಂ ಸಂತುಷ್ಟವಾಗಿ ಎಷ್ಟಿದ್ದೆವು? ಏಕೆಂದರೆ ಒಂದಾಗಿದೆ ಸ್ವಯಂನ ಸಂತುಷ್ಟತೆ, ಇನ್ನೊಂದು ಬ್ರಾಹ್ಮಣ ಪರಿವಾರದ ಸಂತುಷ್ಟತೆ, ಮೂರನೆಯದು ತಂದೆಯ ಸಂತುಷ್ಟತೆ. ಮೂರರ ಫಲಿತಾಂಶದಲ್ಲಿ ಈಗ ಇನ್ನೂ ಅಂಕಗಳನ್ನು ತೆಗೆದುಕೊಳ್ಳಬೇಕು. ಅಂದ ಮೇಲೆ ಸಂತುಷ್ಟವಾಗಿರಿ, ಸಂತುಷ್ಟಪಡಿಸಿ. ಬಾಬಾರವರ ಸಂತುಷ್ಟಮಣಿ ಆಗಿದ್ದು ಸದಾ ಪ್ರಕಾಶವಾಗಿ ಹೊಳೆಯುತ್ತೀರಿ. ಬಾಪ್ ದಾದಾರವರು ಮಕ್ಕಳ ಬಗ್ಗೆ ರಿಗಾರ್ಡ್ ಇಡುತ್ತಾರೆ. ಆದ್ದರಿಂದ ಗುಪ್ತ ರೆಕಾರ್ಡನ್ನು ತಿಳಿಸುತ್ತಾರೆ. ತಾವೇ ಮಾಲೀಕ ಆಗುವವರು ಆಗಿದ್ದೀರಿ. ಆದ್ದರಿಂದ ತಂದೆಯು ಸದಾ ಸಂಪನ್ನತೆಯ ಸ್ಥಿತಿಯನ್ನು ನೋಡುತ್ತಾರೆ. ಒಳ್ಳೆಯದು. ಎಲ್ಲರೂ ಸಂತುಷ್ಟಮಣಿ ಆಗಿದ್ದೀರಲ್ಲವೇ? ವೃದ್ಧಿಯನ್ನು ನೋಡುತ್ತಾ ಖುಷಿಯಾಗಿರಿ. ತಾವೆಲ್ಲರೂ ನಿರೀಕ್ಷಣೆಯಲ್ಲಿರಿ. ಅಬು ರೋಡಿನವರೆಗೂ ಕ್ಯೂ ನಿಲ್ಲಲಿ. ಈಗಂತೂ ಕೇವಲ ಈ ಹಾಲ್ ತುಂಬಿದೆ. ಮತ್ತೇನು ಮಾಡುವಿರಿ? ಮಲಗುವಿರಾ ಅಥವಾ ಅಖಂಡ ಯೋಗ ಮಾಡುವಿರಾ? ಇದು ಸಹ ಆಗಬೇಕು. ಆದ್ದರಿಂದ ಸ್ವಲ್ಪದರಲ್ಲಿ ಖುಷಿಯಾಗಿ ಇರಿ. 3 ಹೆಜ್ಜೆಗಳಿಗೆ ಬದಲು 1 ಹೆಜ್ಜೆಯಷ್ಟು ಸಿಕ್ಕಿದರೂ ಖುಷಿಯಾಗಿ ಇರಿ. ಮೊದಲು ಹೀಗಾಗುತ್ತಿತ್ತು ಎಂದು ಯೋಚಿಸಬಾರದು. ಪರಿವಾರದ ವೃದ್ಧಿಯ ಖುಷಿಯನ್ನಾಚರಿಸಿ. ಆಕಾಶ ಮತ್ತು ಪೃಥ್ವಿಯಂತೂ ನಶಿಸುವುದಿಲ್ಲ ಅಲ್ಲವೇ? ಬೆಟ್ಟವಂತೂ ಬಹಳ ದೊಡ್ಡದಾಗಿದೆ. ಇದು ಆಗಬೇಕು, ಇದು ಸಿಗಬೇಕು. ಹೀಗೆ ದೊಡ್ಡ ಮಾತನ್ನಾಡಿ ಮಾಡಿಬಿಡುತ್ತೀರಿ. ಈ ದಾದಿಯರು ಸಹ ಏನು ಮಾಡುವುದು, ಹೇಗೆ ಮಾಡುವುದು ಎಂದು ಯೋಚನೆಯಲ್ಲಿ ಮುಳುಗಿಬಿಡುತ್ತಾರೆ. ಅಂತಹ ದಿನವೂ ಬರುತ್ತದೆ. ಆ ದಿನದಲ್ಲಿ ಬಿಸಿಲಿರುವಾಗ ಮಲಗಿಬಿಡುತ್ತಾರೆ, ರಾತ್ರಿಯಲ್ಲಿ ಏಳುತ್ತಾರೆ. ಆ ಜನರು ಲೌಕಿಕ ಪರಸ್ಪರ ಬೆಂಕಿ ಹಾಕಿಕೊಂಡು ಬೆಚ್ಚಗೆ ಕುಳಿತು ಬಿಡುತ್ತಾರೆ. ತಾವು ಯೋಗಾಗ್ನಿಯನ್ನು ಹಚ್ಚಿ ಕುಳಿತು ಬಿಡುತ್ತೀರಿ. ಇದು ಇಷ್ಟ ಆಯಿತಲ್ಲವೇ? ಅಥವಾ ಮಂಚವು ಬೇಕೆನ್ನುತ್ತೀರಾ? ಕುಳಿತುಕೊಳ್ಳಲು ಕುರ್ಚಿಯೂ ಬೇಕಾ? ಈ ಬೆಟ್ಟವನ್ನೇ
ಕುರ್ಚಿಯನ್ನಾಗಿ ಮಾಡಿಕೊಳ್ಳಬೇಕು. ಎಲ್ಲಿಯವರೆಗೆ ಸಾಧನಗಳಿವೆಯೋ ಸುಖ ತೆಗೆದುಕೊಳ್ಳಿರಿ, ಇಲ್ಲದಿರುವಾಗ ಬೆಟ್ಟವನ್ನೇ ಕುರ್ಚಿಯನ್ನಾಗಿ ಮಾಡಿಕೊಳ್ಳಿರಿ. ಬೆನ್ನಿಗೆ ವಿಶ್ರಾಂತಿ ಬೇಕಲ್ಲವೇ? ಮತ್ತೇನೂ ಇಲ್ಲ ಅಷ್ಟೇ. 5,000 ಮಂದಿ ಬರುತ್ತಾರೆಂದರೆ ಕುರ್ಚಿಗಳನ್ನು ತೆಗೆಯಬೇಕಾಗುತ್ತದೆ ಅಲ್ಲವೇ? ಮತ್ತೆ ಯಾವಾಗ ಕ್ಯೂ ನಿಲ್ಲುತ್ತದೆಯೋ ಆಗ ಮಂಚವನ್ನು ಬಿಡಬೇಕಾಗುತ್ತದೆ. ಎವರ್ ರೆಡಿಯಾಗಿರಿ. ಒಂದು ವೇಳೆ ಮಂಚ ಸಿಕ್ಕಿದರೂ ಆಜಿ, ಧರಣಿ ಸಿಕ್ಕಿದರೂ ಆಜಿ. ಯಜ್ಞದ ಪ್ರಾರಂಭದಲ್ಲಿ ಇಂತಹ ಬಹಳಷ್ಟು ಅಭ್ಯಾಸಗಳನ್ನು ಮಾಡಿಸಿದ್ದೆವು. 15 ದಿನದವರೆಗೆ ಆಸ್ಪತ್ರೆಯು ಬಂದಿರುತ್ತದೆ. ಕೆಮ್ಮಿರುವವರೂ ಸಹ ಸಜ್ಜೆ ರೊಟ್ಟಿ ಮತ್ತು ಮಜ್ಜಿಗೆಯನ್ನು ಕುಡಿಯುತ್ತಿದ್ದರು. ಆದರೆ ರೋಗಿಯಾಗಲಿಲ್ಲ, ಎಲ್ಲರೂ ಗುಣವಾಗಿ ಬಿಟ್ಟರು. ಅಂದ ಮೇಲೆ ಪ್ರಾರಂಭದಲ್ಲಿ ಈ ಅಭ್ಯಾಸವನ್ನು ಮಾಡಿ ತೋರಿಸಿದ್ದಾರೆ. ಹಾಗಾದರೆ ಅಂತ್ಯದಲ್ಲಿಯೂ ಆಗುತ್ತದೆಯಲ್ಲವೇ? ಇದನ್ನು ಯೋಚಿಸಿ. ಅಸ್ತಮಾ ರೋಗಿಗೆ ಒಂದು ವೇಳೆ ಮಜ್ಜಿಗೆಯನ್ನು ಕೊಟ್ಟರೆ ಮೊದಲೇ ಗಾಬರಿಯಾಗಿ ಬಿಡುತ್ತಾರೆ. ಆದರೆ ದುವಾ ಕಿ ದವಾ, ತಂದೆಯ ನೆನಪಿನ ಔಷಧಿ ಜೊತೆಯಲ್ಲಿತ್ತು. ಆದ್ದರಿಂದ ಮನೋರಂಜನೆ ಆಗಿಬಿಡುತ್ತದೆ. ಅದು ಪರೀಕ್ಷೆ ಎನ್ನಿಸುವುದಿಲ್ಲ, ಕಷ್ಟವೆನಿಸುವುದಿಲ್ಲ. ಅದು ತ್ಯಾಗವಲ್ಲ, ವರ ಸಂಚಾರವೆನಿಸುತ್ತದೆ. ಅಂದ ಮೇಲೆ ಎಲ್ಲರೂ ತಯಾರಿದ್ದೀರಾ? ಅಥವಾ ಟೀಚರ್ಸ್ ಪ್ರಬಂಧ ಮಾಡುವವರ ಬಳಿ ಹೆಸರುಗಳ ಪಟ್ಟಿಯನ್ನು ತೆಗೆದುಕೊಂಡು ಹೋಗುವಿರಾ? ಆದ್ದರಿಂದಲೇ ಕರೆಸುವುದಿಲ್ಲ ಅಲ್ಲವೇ? ಮಿಲಿಟರಿಯ ಪಾತ್ರವನ್ನು ಅಭಿನಯಿಸಬೇಕು. ಈಗಂತೂ ಸ್ನೇಹಿ ಪರಿವಾರವಿದೆ, ಮನೆಯಾಗಿದೆ ಎಂಬ ಅನುಭವವನ್ನು ಮಾಡುತ್ತಿದ್ದೀರಿ. ಆದರೆ ಸಮಯದಲ್ಲಿ ಆತ್ಮಿಕ ಮಿಲಿಟರಿಯಾಗಿದ್ದು ಸಮಯದ ಅನುಸಾರವಾಗಿ ಸ್ನೇಹದಿಂದ ಪಾರು ಮಾಡಬೇಕು. ಇದು ಸಹ ಮಿಲಿಟರಿಯ ವಿಶೇಷತೆಯಾಗಿದೆ. ಒಳ್ಳೆಯದು. ಗುಜರಾತಿನವರಿಗೆ ವಿಶೇಷವಾಗಿ ಈ ವರದಾನವಿದೆ. ಅವರು ಎವರ್ ರೆಡಿ ಆಗಿರುತ್ತಾರೆ. ಏನು ಮಾಡಲಿ, ಹೇಗೆ ಬರುವುದು, ರಿಸರ್ವೇಷನ್ ಸಿಗುವುದಿಲ್ಲ ಎಂದು ಕಾರಣಗಳನ್ನು ಕೊಡುವುದಿಲ್ಲ. ತಲುಪಿಬಿಡುತ್ತಾರೆ. ಸಮೀಪ ಇರುವ ಲಾಭವಿದೆ. ಗುಜರಾತಿನವರಿಗೆ ಆಜ್ಞಾಕಾರಿಯಾಗುವ ವಿಶೇಷ ಆಶೀರ್ವಾದವಿದೆ. ಏಕೆಂದರೆ ಸೇವೆಯಲ್ಲಿಯೂ ಆಜಿ ಮಾಡುತ್ತೀರಲ್ಲವೇ? ಪರಿಶ್ರಮದ ಸೇವೆಯನ್ನು ಸದಾ ಗುಜರಾತಿನವರಿಗೆ ಕೊಡುತ್ತಾರಲ್ಲವೇ? ರೋಟಿ ಸೇವೆಯನ್ನು ಯಾರು ಮಾಡುವರು? ಸ್ಥಾನ, ಅಕಾಮಿಡೇಷನ್ ಕೊಡುವ ಪರಿಶ್ರಮದ ಸೇವೆಯನ್ನು ಗುಜರಾತಿಗೆ ಕೊಡುತ್ತಾರೆ. ಬಾಪ್ ದಾದಾರವರು ಎಲ್ಲವನ್ನೂ ನೋಡುತ್ತಾರೆ. ಹಾಗೆಯೇ ಗೊತ್ತಾಗುವುದಿಲ್ಲ. ಪರಿಶ್ರಮ ಪಡುವವರಿಗೆ ವಿಶೇಷವಾಗಿ ಬಹಳ ಪ್ರೀತಿಯು ಪ್ರಾಪ್ತವಾಗುತ್ತದೆ. ಸಮೀಪದಲ್ಲಿ ಇರುವ ಭಾಗ್ಯವಿದೆ ಮತ್ತು ಭಾಗ್ಯವನ್ನು ವೃದ್ಧಿಗೊಳಿಸುವ ವಿಧಿಯನ್ನು ಬಹಳ ಚೆನ್ನಾಗಿ ಇಡುತ್ತಾರೆ. ಭಾಗ್ಯವನ್ನು ವೃದ್ಧಿಗೊಳಿಸುವ ಶೈಲಿಯು ಎಲ್ಲರಿಗೂ ಬರುವುದಿಲ್ಲ. ಕೆಲವರಿಗೆ ಭಾಗ್ಯವು ಪ್ರಾಪ್ತವಾಗುತ್ತದೆ, ಆದರೆ ಅಷ್ಟೇ ಇರುತ್ತದೆ. ವೃದ್ಧಿಗೊಳಿಸುವುದು ಬರುವುದಿಲ್ಲ. ಆದರೆ ಗುಜರಾತಿನವರಿಗೆ ಭಾಗ್ಯವಿದೆ ಮತ್ತು ವೃದ್ಧಿ ಮಾಡುವುದು ಬರುತ್ತದೆ. ಆದ್ದರಿಂದ ತಮ್ಮ ಭಾಗ್ಯವನ್ನು ವೃದ್ಧಿ ಮಾಡುತ್ತಿದ್ದೀರಿ. ಇದನ್ನು ನೋಡಿ ಬಾಪ್ ದಾದಾರವರೂ ಸಹ ಖುಷಿಯಾಗಿದ್ದಾರೆ. ತಂದೆಯ ವಿಶೇಷ ಆಶೀರ್ವಾದವೂ ಸಹ ಭಾಗ್ಯದ ಚಿಹ್ನೆ ಆಗಿದೆ. ತಿಳಿಯಿತೆ? 4 ಕಡೆಯಲ್ಲಿರುವ ಯಾರೆಲ್ಲ ಸ್ನೇಹಿ ಮಕ್ಕಳು ತಲುಪಿದ್ದಾರೆ, ದೇಶ ವಿದೇಶದ ಆ ಎಲ್ಲ ಸ್ನೇಹಿ ಮಕ್ಕಳಿಗೆ ಬಾಪ್ ದಾದಾರವರು ಸ್ನೇಹದ ರಿಟರ್ನ್ನಲ್ಲಿ ಸದಾ ಅವಿನಾಶಿ ಸ್ನೇಹಿ ಭವದ ವರದಾನವನ್ನು ಕೊಡುತ್ತಿದ್ದಾರೆ. ಸ್ನೇಹದಲ್ಲಿ ಯಾವ ರೀತಿ ದೂರದಿಂದ ಓಡೋಡಿಕೊಂಡು ತಲುಪಿದ್ದೀರಿ, ಹಾಗೆಯೇ ಪುರುಷಾರ್ಥದಲ್ಲಿಯೂ ವಿಶೇಷ ಹಾರುವ ಕಲೆಯ ಮೂಲಕ ತಂದೆಯ
ಸಮಾನರಾಗಿರಿ, ಅರ್ಥಾತ್ ಸದಾ ತಂದೆಯ ಸಮೀಪದಲ್ಲಿರಿ. ಯಾವ ರೀತಿ ಇಲ್ಲಿ ಸನ್ಮುಖದಲ್ಲಿ ತಲುಪಿದ್ದೀರಿ, ಹಾಗೆಯೇ ಸದಾ ಹಾರುವ ಕಲೆಯ ಮೂಲಕ ತಂದೆಯ ಸಮೀಪದಲ್ಲಿಯೇ ಇರಿ. ಏನು ಮಾಡಬೇಕು ತಿಳಿಯಿತೆ? ಹೃದಯದ ಸ್ನೇಹವು ತಾವು ತಲುಪುವುದಕ್ಕೆ ಮೊದಲೇ ಹೃದಯ ರಾಮ ತಂದೆಯ ಬಳಿ ತಲುಪಿಬಿಡುತ್ತದೆ. ಬಲೆ ಸನ್ಮುಖದಲ್ಲಿರಿ. ಬಲೆ ಇಂದು ದೇಶ ವಿದೇಶದಲ್ಲಿ ಇರುವ ಮಕ್ಕಳು ಶರೀರದಿಂದ ದೂರವಿದ್ದಾರೆ. ಆದರೆ ಎಲ್ಲ ಮಕ್ಕಳು ದೂರವಿದ್ದರೂ ಅತಿ ಸಮೀಪ ಹೃದಯ ಸಿಂಹಾಸನ ಅಧಿಕಾರಿ ಆಗಿದ್ದಾರೆ. ಹಾಗಾದರೆ ಅತಿ ಸಮೀಪ ಸ್ಥಾನವು ಹೃದಯವಾಯಿತು ಅಂದಾಗ ವಿದೇಶ ಅಥವಾ ದೇಶದಲ್ಲಿ ಕುಳಿತಿಲ್ಲ, ಆದರೆ ಹೃದಯ ಸಿಂಹಾಸನದಲ್ಲಿ ಕುಳಿತಿದ್ದಾರೆ ಅಂದ ಮೇಲೆ ಸಮೀಪವಾಗಿ ಬಿಟ್ಟಿರಲ್ಲವೇ? ಎಲ್ಲ ಮಕ್ಕಳ ನೆನಪು, ಪ್ರೀತಿ, ದೂರುಗಳು, ಮಧುರಾತಿ ಮಧುರ ವಾರ್ತಾಲಾಪ, ಉಡುಗೊರೆಗಳು ಎಲ್ಲವೂ ತಂದೆಯ ಬಳಿ ತಲುಪಿಬಿಟ್ಟಿತು. ಬಾಪ್ದಾದಾರವರೂ ಸಹ ಸ್ನೇಹಿ ಮಕ್ಕಳಿಗೆ ಸದಾ ಪರಿಶ್ರಮದಿಂದ ಮುಕ್ತರಾಗಿದ್ದು ಪ್ರೀತಿಯಲ್ಲಿ ಮಗ್ನರಾಗಿರಿ ಎನ್ನುವ ವರದಾನವನ್ನು ಕೊಡುತ್ತಿದ್ದಾರೆ. ಹಾಗಾದರೆ ಎಲ್ಲರಿಗೂ ರಿಟರ್ನಲ್ಲಿ ಸಿಕ್ಕಿತಲ್ಲವೇ? ಒಳ್ಳೆಯದು. ಸರ್ವ ಸ್ನೇಹಿ ಆತ್ಮರಿಗೆ, ಸದಾ ಸಮೀಪವಿರುವ ಆತ್ಮರಿಗೆ, ಸದಾ ಬಂಧನ ಮುಕ್ತ ಕರ್ಮಾತೀತ ಸ್ಥಿತಿಯಲ್ಲಿ ಬಹಳ ಕಾಲದ ಅನುಭವ ಮಾಡುವಂತಹ ವಿಶೇಷ ಆತ್ಮರಿಗೆ, ಸರ್ವ ಹೃದಯ ಸಿಂಹಾಸನ ಅಧಿಕಾರಿ ಸಂತುಷ್ಟ ಮಣಿಗಳಿಗೆ ಬಾಪ್ದಾದಾರವರ ಅವ್ಯಕ್ತ ಸ್ಥಿತಿ ಭವದ ವರದಾನದ ಜೊತೆಗೆ ನೆನಪು, ಪ್ರೀತಿ ಮತ್ತು ಗುಡ್ ನೈಟ್ ಹಾಗೂ ಗುಡ್ ಮಾರ್ನಿಂಗ್. ವರದಾನ: ಹಳೆಯ ಖಾತೆಯನ್ನು ಸಮಾಪ್ತಿಗೊಳಿಸಿ ಹೊಸ ಸಂಸ್ಕಾರಗಳೆಂಬ ಹೊಸ ವಸ್ತ್ರವನ್ನು ಧಾರಣೆ ಮಾಡುವಂತಹ ತಂದೆಯ ಸಮಾನ ಸಂಪನ್ನ ಭವ. ಹೇಗೆ ದೀಪಾವಳಿಯಲ್ಲಿ ಹೊಸ ವಸ್ತ್ರವನ್ನು ಧಾರಣೆ ಮಾಡುವರು, ಹಾಗೆಯೇ ತಾವು ಮಕ್ಕಳು ಈ ಮರುಜೀವ ಹೊಸ ಜನ್ಮದಲ್ಲಿ ಹೊಸ ಸಂಸ್ಕಾರವೆಂಬ ವಸ್ತ್ರವನ್ನು ಧಾರಣೆ ಮಾಡಿಕೊಂಡು ಹೊಸ ವರ್ಷವನ್ನು ಆಚರಿಸಿರಿ. ತಮ್ಮ ಬಲಹೀನತೆ, ಕೊರತೆ, ನಿರ್ಬಲತೆ, ಕೋಮಲತೆ ಇತ್ಯಾದಿ ಯಾವುದೆಲ್ಲ ಹಳೆಯ ಖಾತೆಯು ಉಳಿದುಕೊಂಡಿದೆಯೋ ಅದನ್ನು ಸಮಾಪ್ತಿ ಮಾಡುತ್ತಾ ಸತ್ಯ ದೀಪಾವಳಿಯನ್ನು ಆಚರಿಸಿರಿ. ಈ ಹೊಸ ಜನ್ಮದಲ್ಲಿ ಹೊಸ ಸಂಸ್ಕಾರವನ್ನು ಧಾರಣೆ ಮಾಡಿಕೊಳ್ಳುತ್ತೀರಿ ಎಂದರೆ ತಂದೆಯ ಸಮಾನರಾಗಿ ಬಿಡುತ್ತೀರಿ. ಸ್ಲೋಗನ್: ಶುದ್ಧ ಸಂಕಲ್ಪದ ಖಜಾನೆಯು ಜಮಾ ಆಗಿದ್ದರೆ ವ್ಯರ್ಥ ಸಂಕಲ್ಪದಲ್ಲಿ ಸಮಯವೂ ವ್ಯರ್ಥವಾಗುವುದಿಲ್ಲ. ಒಳ್ಳೆಯದು. ಓಂ ಶಾಂತಿ.